ಸೀರೀಸ್ ಶುರುವಾದಾಗ ನಾವು ಒಂದು ನೌಕಾಪಡೆಯ ಬೇಸ್ ಮೇಲೆ ಲೂಟಿಕೋರರು ಅಟ್ಯಾಕ್ ಮಾಡೋದನ್ನ ನೋಡ್ತೀವಿ. ಇವರು ಮಿಸ್ಟರ್ ಝೀರೋ ಕೆಳಗಡೆ ಕೆಲಸ ಮಾಡುವವರು. ಇವರಲ್ಲಿ ವ್ಯಾಲೆಂಟೈನ್ ಅನ್ನೋ ಕ್ಯಾರೆಕ್ಟರ್ ತನ್ನ ತೂಕನ ಜಾಸ್ತಿ ಕಮ್ಮಿ ಮಾಡೋ ಪವರ್ ಹೊಂದಿದ್ದಾಳೆ. ಆದ್ರೆ ಇವತ್ತು ಎಲ್ಲರಿಗಿಂತ ಡೇಂಜರಸ್ ಅಂದ್ರೆ ಆಲ್ ಸಂಡೆ. ಇವಳು ಈ ಸೈನಿಕರಿಗೆ ನಿಮ್ಮನ್ನ ಮುಗಿಸೋಕೆ ನನ್ನ ಕೈಗಳೇ ಸಾಕು ಅಂತಾಳೆ. ಆಮೇಲೆ ಇವಳ ಮೈಯಿಂದ ಸಾಲು ಸಾಲು ಕೈಗಳು ಹೊರಗೆ ಬರೋಕೆ ಶುರುವಾಗುತ್ತೆ. ಈ ಸೈನಿಕರು ತಮ್ಮ ಕೈಯಿಂದ ತಾವೇ ಹೊಡ್ಕೊಂಡು ಸಾಯ್ತಿದ್ದಾರೇನೋ ಅನ್ನೋ ಹಾಗೆ ಇವಳು ತನ್ನ ಮಾಯಾವಿ ಕೈಗಳಿಂದ ಎಲ್ಲರನ್ನೂ ಮುಗಿಸ್ತಾ ಮುಂದೆ ಹೋಗ್ತಾಳೆ. ಆದ್ರೆ ಆ ಕೈಗಳು ಸೈನಿಕರದಲ್ಲ, ಆಲ್ ಸಂಡೆಯದ್ದು. ಇವರಿಗೆ ಲೂಫಿ ಅಂಡ್ ಗ್ಯಾಂಗ್ ಗ್ರ್ಯಾಂಡ್ ಲೈನ್ ದಾಟೋಕೆ ಹೋಗ್ತಿದ್ದಾರೆ ಅಂತ ವಿಷಯ ತಿಳಿಯುತ್ತೆ. ಇವರು ನಮ್ಮ ಕೆಲಸಕ್ಕೆ ಅಡ್ಡ ಬರ್ತಾರೆ ಅನ್ಕೊಳ್ತಾರೆ. ಇನ್ನೊಂದು ಕಡೆ ಲೂಫಿಯ ಹಡಗಿನಲ್ಲಿ ನಮಗೆ ಸಾಂಜಿ ಕಾಣಿಸ್ತಾನೆ. ಇವನು ಫೈಟರ್ ಮಾತ್ರವಲ್ಲ, ಸಖತ್ ಶೆಫ್ ಕೂಡ ಹೌದು. ಇತ್ತ ಉಸಾಪ್ ಮೆಣಸಿನ ಪುಡಿಯಿಂದ ಬಾಂಬ್ ರೆಡಿ ಮಾಡ್ತಿದ್ದಾನೆ. ಹಡಗಿನ ಮೇಲೆ ಲೂಫಿಯ ಮೂರನೇ ಫ್ರೆಂಡ್ ನಾಮಿ ಕಾಣಿಸ್ತಾಳೆ. ಇವಳು ಮ್ಯಾಪ್ ರೆಡಿ ಮಾಡೋದ್ರಲ್ಲಿ ಮತ್ತೆ ದಿಕ್ಕು ಕಂಡುಹಿಡಿಯೋದ್ರಲ್ಲಿ ಎಕ್ಸ್ಪರ್ಟ್. ಇವಳು, ನನಗೆ ಗ್ರ್ಯಾಂಡ್ ಲೈನ್ ತಲುಪೋ ದಾರಿ ಸಿಕ್ಕಿದೆ, ಈ ಕಿರಿದಾದ ಕಾಲುವೆಯನ್ನ ದಾಟಬೇಕು, ಅದು ತುಂಬಾ ಡೇಂಜರಸ್ ಅಂತಾಳೆ. ಆದ್ರೆ ಅದಕ್ಕಿಂತ ಮುಂಚೆ ನಮಗೆ ರೇಷನ್ ಮತ್ತೆ ಸಾಮಾನು ತರೋಕೆ ಲೌಡೌನ್ ಸಿಟಿಗೆ ಹೋಗಲೇಬೇಕು ಅಂತಾಳೆ. ಆದ್ರೆ ಒಂದು ಸಮಸ್ಯೆ ಇದೆ, ಅದು ನೌಕಾಪಡೆಯ ನೇವಿ ಅಡ್ಡೆ. ಇದೇ ಟೈಮಲ್ಲಿ 4ನೇ ಪಾರ್ಟ್ನರ್ ಜೋರೋ, ನನಗೆ 2 ಕತ್ತಿಗಳು ಬೇಕು, ಮಿಹಾಕ್ ನನ್ನ ಕತ್ತಿಗಳನ್ನ ಮುರಿದು ಹಾಕಿದ್ದಾನೆ ಅಂತಾನೆ. ಯಾವಾಗ ನಮ್ಮ ಕ್ಯಾಪ್ಟನ್ ಲೂಫಿಗೆ ಲೌಡೌನ್ ಅಂದ್ರೆ ಸಮುದ್ರದ ರಾಜ ಗೋಲ್ಡ್ ರೋಜರ್ನ ಗಲ್ಲಿಗೇರಿಸಿದ ಜಾಗ ಅಂತ ಗೊತ್ತಾಗುತ್ತೋ, ಲೂಫಿ, ನಾವು ಅಲ್ಲಿಗೆ ಖಂಡಿತ ಹೋಗ್ಲೇಬೇಕು, ಯಾಕಂದ್ರೆ ಒನ್ ಪೀಸ್ ಕಥೆ ಶುರುವಾಗಿದ್ದೆ ಅಲ್ಲಿಂದ ಅಂತಾನೆ. ವರ್ಷಗಳ ಹಿಂದೆ ಸಮುದ್ರದ ರಾಜ ಗೋಲ್ಡ್ ರೋಜರ್ಗೆ ಶಿಕ್ಷೆ ಕೊಡುವಾಗ ಅವನು ಸಾಯೋ ಮುಂಚೆ ಎಲ್ಲರಿಗೂ ತನ್ನ ಆನ್ ಪೀಸ್ ಖಜಾನೆಯ ಬಗ್ಗೆ ಹೇಳ್ತಾನೆ. ಅದು ಪ್ರಪಂಚದ ಅತಿ ದೊಡ್ಡ ಸಂಪತ್ತು, ಆದ್ರೆ ಅದು ಇರೋದು ಗ್ರ್ಯಾಂಡ್ ಲೈನ್ ಆಚೆ. ಯಾರು ಅದನ್ನ ಪಡಿತಾರೋ ಅವರೇ ಮುಂದಿನ ಸಮುದ್ರದ ರಾಜ ಆಗ್ತಾರೆ. ಹೀಗೆ ಗೋಲ್ಡ್ ರೋಜರ್ ಸತ್ತ ಮೇಲೆ ಸಾವಿರಾರು ಲೂಟಿಕೋರರು ಆ ಖಜಾನೆ ಹಿಂದೆ ಬಿದ್ರು, ಅದರಲ್ಲಿ ಲೂಫಿ ಕೂಡ ಒಬ್ಬ. ಈ ಲೋಕದಲ್ಲಿ ಡೆವಿಲ್ ಫ್ರೂಟ್ ಅನ್ನೋ ಒಂದು ಹಣ್ಣಿದೆ. ಅದನ್ನ ತಿಂದವರಿಗೆ ಸೂಪರ್ ಪವರ್ ಸಿಗುತ್ತೆ. ಲೂಫಿ ಅದನ್ನೇ ತಿಂದಿರೋದು, ಅದಕ್ಕೆ ಅವನ ಮೈ ರಬ್ಬರ್ ತರ ಎಳೆಯುತ್ತೆ. ಈಗ ಲೂಫಿ ಲೌಡೌನ್ ತಲುಪಿದ್ದಾನೆ. ಅಲ್ಲಿ ಏನೋ ಹಬ್ಬ ನಡೀತಿದೆ. ನಾಮಿ, ಬೇಗ ಶಾಪಿಂಗ್ ಮುಗಿಸಿ ಇಲ್ಲಿಂದ ಕಾಲು ಕೀಳೋಣ ಅಂತಾಳೆ. ಆದ್ರೆ ಇವರ ಮೇಲೆ ಯಾರೋ ಕಣ್ಣಿಟ್ಟಿದ್ದಾರೆ. ಇದೇ ಸಮಯದಲ್ಲಿ ನೌಕಾಪಡೆಯ ಕ್ಯಾಪ್ಟನ್ ಸ್ಮೋಕರ್ ಅಲ್ಲಿಗೆ ಬರ್ತಾನೆ. ಇವನು ಒಬ್ಬ ಕಳ್ಳನನ್ನ ಹಿಡ್ಕೊಂಡು ಬಂದಿರ್ತಾನೆ. ತನ್ನ ಟೀಮ್ಗೆ, ಹುಷಾರಾಗಿರಿ, ಈ ಟೈಮಲ್ಲಿ ಇಲ್ಲಿಗೆ ಲೂಟಿಕೋರರು ಬಂದೇ ಬರ್ತಾರೆ ಅಂತ ಅಲರ್ಟ್ ಮಾಡ್ತಾನೆ. ಇಲ್ಲಿ ಜೋರೋಗೆ ತಾಶಿಗಿ ಅನ್ನೋ ಹುಡುಗಿ ಅಡ್ಡ ಸಿಗ್ತಾಳೆ. ಜೋರೋ ಅವಳಿಂದ ತಪ್ಪಿಸಿಕೊಂಡು ಕತ್ತಿ ಅಂಗಡಿಗೆ ಹೋಗ್ತಾನೆ. ಅಲ್ಲಿನ ಓನರ್ ಜೋರೋ ಹತ್ತಿರ ಇರೋ ಕತ್ತಿ ನೋಡಿ ಶಾಕ್ ಆಗ್ತಾನೆ. ಈ ಕತ್ತಿ ಕೊಡು, ಬದಲಿಗೆ ನನ್ನ ಅಂಗಡಿಯಲ್ಲಿರೋ ಯಾವುದೇ 3 ಕತ್ತಿ ತಗೋ ಅಂತಾನೆ. ಆದ್ರೆ ಜೋರೋ ಇದು ಮಾರಾಟಕ್ಕಿಲ್ಲ ಅಂತಾನೆ. ಅಷ್ಟರಲ್ಲಿ ತಾಶಿಗಿ ಅಲ್ಲಿಗೆ ಬಂದು ಆ ಕತ್ತಿ ಪ್ರಪಂಚದ 21 ಫೇಮಸ್ ಕತ್ತಿಗಳಲ್ಲಿ ಒಂದು ಅಂತ ಗುರುತು ಹಿಡಿತಾಳೆ. ಜೋರೋ ಅವಳ ಹತ್ತಿರ ಸಹಾಯ ಕೇಳ್ತಾನೆ. ಅವಳು ಒಂದು ಕತ್ತಿ ತೋರಿಸಿ, ಇದು ತಗೋಬೇಡ, ಇದು ಶಾಪಗ್ರಸ್ತ ಕತ್ತಿ, ಇದನ್ನ ಯಾರು ಯೂಸ್ ಮಾಡಿದ್ದಾರೋ ಅವರೆಲ್ಲ ದಾರುಣವಾಗಿ ಸತ್ತಿದ್ದಾರೆ ಅಂತಾಳೆ. ಅಂಗಡಿ ಮಾಲೀಕನು ಅದನ್ನೇ ಹೇಳ್ತಾನೆ. ಆದ್ರೆ ಜೋರೋ, ನೋಡೋಣ ನನ್ನ ಅದೃಷ್ಟಕ್ಕೆ ಪವರ್ ಇದೆಯೋ ಅಥವಾ ಈ ಕತ್ತಿಯ ಶಾಪಕ್ಕೋ ಅಂತ ಹೇಳ್ತಾ ಆ ಕತ್ತಿಯನ್ನ ಗಾಳಿಯಲ್ಲಿ ಎಸ್ತಾನೆ. ಅದು ಅವನ ಕೈಯ ಮೇಲೆ ಬೀಳುತ್ತಾ ಇಲ್ವಾ ಅನ್ನೋದೇ ಕುತೂಹಲ. ಆ ಕತ್ತಿ ಜೋರೋನ ಮೈಯನ್ನ ಮುಟ್ಟದೆ ಪಕ್ಕದಲ್ಲಿ ಹೋಗಿ ಬೀಳುತ್ತೆ. ಜೋರೋ ಹೇಳ್ತಾನೆ, ಈಗ ಇದು ನಂದು ಅಂತ. ಇದನ್ನ ನೋಡಿ ಖುಷಿಯಾದ ಅಂಗಡಿ ಮಾಲೀಕ ತನ್ನ ಹತ್ತಿರ ಇರೋ ಅತ್ಯಂತ ಶ್ರೇಷ್ಠವಾದ ಕತ್ತಿಯನ್ನ ಜೋರೋಗೆ ತೋರಿಸ್ತಾನೆ. ಆದ್ರೆ ಜೋರೋ, ನನ್ನ ಹತ್ತಿರ ಅಷ್ಟೊಂದು ದುಡ್ಡಿಲ್ಲಪ್ಪ ಅಂತಾನೆ. ಆಗ ಮಾಲೀಕ, ಪರವಾಗಿಲ್ಲ, ಇದನ್ನ ನನ್ನ ಕಡೆಯಿಂದ ಗಿಫ್ಟ್ ಆಗಿ ಇಟ್ಕೋ. ಎಷ್ಟೋ ವರ್ಷಗಳ ಮೇಲೆ ಒಬ್ಬ ಅಸಲಿ ಕತ್ತಿವರಸೆಗಾರನ ಕಣ್ಣಲ್ಲಿ ನಾನು ಆ ಕಿಚ್ಚನ್ನ ನೋಡಿದ್ದೀನಿ. ಕತ್ತಿ ತನಗೆ ಬೇಕಾದ ಮಾಲೀಕನನ್ನ ತಾನೇ ಹುಡುಕಿಕೊಳ್ಳುತ್ತೆ ಅಂತಾರಲ್ಲ, ಅದು ನಿಜ ಆಯ್ತು ಅಂತಾನೆ. ಈಗ ಜೋರೋ ಹತ್ತಿರ 3 ಕತ್ತಿಗಳಿವೆ. ಆದ್ರೆ ಈ 3ನೇ ಕತ್ತಿನ ಎಲ್ಲಿ ಹಿಡ್ಕೊತಾನೆ ಅಣ್ಣ ಇವನು? ಇನ್ನೊಂದು ಕಡೆ ನಮ್ಮ ಲೂಫಿ ಗೋಲ್ಡ್ ರೋಜರ್ನ ಗಲ್ಲಿಗೇರಿಸಿದ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಅವನ ಹಳೆ ಶತ್ರು ಬಗಿ ಅಡ್ಡ ಬರ್ತಾನೆ. ನೀನು ಇಲ್ಲಿಗೆ ಬಂದೇ ಬರ್ತೀಯಾ ಅಂತ ನನಗೆ ಗೊತ್ತಿತ್ತು ಲೂಫಿ, ನಮ್ದು ಹಳೆ ಲೆಕ್ಕ ಚುಕ್ತಾ ಮಾಡೋದು ಬಾಕಿ ಇದೆ. ರಬ್ಬರ್ ಬ್ಯಾಂಡ್ ಮಗನೇ, ಇವತ್ತು ನಿನ್ನ ಈ ಜರ್ನಿಗೆ ನಾನು ಎಂಡ್ ಹಾಕ್ತೀನಿ. ನಿನ್ನ ಫ್ರೆಂಡ್ಸ್ ಕೂಡ ನಿನ್ನ ಜೊತೆ ಇಲ್ಲ ಅಂತ ರೇಗಿಸ್ತಾನೆ. ಆದ್ರೆ ಬಗಿ ಒಬ್ಬನೇ ಬಂದಿರಲ್ಲ, ಜೊತೆಗೆ ಅಲ್ವಿಡಾ ಲನ್ನ ಕರ್ಕೊಂಡು ಬಂದಿರ್ತಾನೆ. ಅಲ್ವಿಡಾ ಲೂಫಿಗೆ, ನಿನಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿ ಹಾಕಿ ನನ್ನನ್ನ ಹೊಡಿ ನೋಡೋಣ ಅಂತ ಚಾಲೆಂಜ್ ಮಾಡ್ತಾಳೆ. ಲೂಫಿ ತನ್ನ ಕೈಯನ್ನ ಎಳೆದು ಜೋರಾಗಿ ಪಂಚ್ ಮಾಡಿದ್ರೆ ಅದು ಅವಳ ಮೈಮೇಲೆ ಜಾರಿ ಹೋಗುತ್ತೆ. ಅಲ್ವಿಡಾ ಹೇಳ್ತಾಳೆ,
ನಾನು ಕೂಡ ಈಗ ಡೆವಿಲ್ ಫ್ರೂಟ್ ತಿಂದಿದ್ದೀನಿ ಕಣೋ, ನೀನು ಏನೇ ಹೊಡೆದ್ರೂ ಅದು ನನ್ನ ಮೈಮೇಲೆ ಜಾರಿ ಹೋಗುತ್ತೆ ಅಂತ. ಆಮೇಲೆ ಅವಳು ತನ್ನ ಸ್ಲಿಪ್ಪರ್ ಕಳಚಿ ಲೂಫಿ ಸುತ್ತ ಸಖತ್ ಸ್ಪೀಡ್ನಲ್ಲಿ ಓಡಿ ಒಂದೇ ಏಟಿಗೆ ಅವನನ್ನ ಮಲಗಿಸಿಬಿಡ್ತಾಳೆ. ಲೂಫಿಗೆ ಪ್ರಜ್ಞೆ ಬಂದಾಗ ಬಗ್ಗಿ ಹೇಳ್ತಾನೆ, ಈ ಕೈಕೋಳಗಳು ಸಮುದ್ರದ ಸ್ಪೆಷಲ್ ಕಲ್ಲಿನಿಂದ ಮಾಡಿದ್ದು, ಇದು ಡೆವಿಲ್ ಫ್ರೂಟ್ ಪವರ್ನ ಕಿತ್ತುಕೊಳ್ಳುತ್ತೆ, ನೀನು ಇದರಿಂದ ತಪ್ಪಿಸಿಕೊಳ್ಳೋಕೆ ಆಗಲ್ಲ ಅಂತ. ಇತ್ತ ಕ್ಯಾಪ್ಟನ್ ಸ್ಮೋಕರ್ಗೆ ಲೂಟಿಕೋರರು ಬಂದಿರೋ ವಿಷಯ ಗೊತ್ತಾಗುತ್ತೆ. ಅಲ್ಲಿಗೆ ತಾಶಿಗಿ ಕೂಡ ಬರ್ತಾಳೆ. ಆಗ ನಮಗೆ ಗೊತ್ತಾಗೋದು ಏನಂದ್ರೆ ಅವಳು ಕೂಡ ಒಬ್ಬ ನೌಕಾಪಡೆಯ ಸೈನಿಕಳು ಅಂತ. ಇತ್ತ ಅಲ್ವಿಡಾ ಲೂಫಿ ಮೇಲೆ ಕೇಸ್ ಹಾಕಿ ಡ್ರಾಮಾ ಮಾಡ್ತಿರ್ತಾಳೆ. ನನ್ನ ಹಡಗು ಸುಟ್ಟಿರೋದು ಮತ್ತೆ ತನ್ನನ್ನ ತಾನು ಸಮುದ್ರದ ರಾಜ ಅನ್ಕೊಂಡಿರೋದು ಇವನ ಕ್ರೈಮ್ ಅಂತಾಳೆ. ಬಗ್ಗಿ ಅವಳನ್ನ ತಡೆದು, ಇವನ ಪರವಾಗಿ ನಾನೇ ವಕೀಲ, ಈ ರಬ್ಬರ್ ನಮೂನೆ ಮೇಲೆ ನಮಗಿಂತ ಜಾಸ್ತಿ ಇನಾಮು ಇದೆ ಅಂದ್ರೆ ನಮಗೆ ಮಾನಗೆಟ್ಟ ಕೆಲಸ, ಅದಕ್ಕೆ ಇವನಿಗೆ ಇವತ್ತೇ ಮರಣದಂಡನೆ ಕೊಡಬೇಕು ಅಂತ ಆರ್ಡರ್ ಮಾಡ್ತಾನೆ. ಅಷ್ಟರಲ್ಲಿ ಲೂಫಿ ಗ್ಯಾಂಗ್ ಅಲ್ಲಿಗೆ ಎಂಟ್ರಿ ಕೊಡುತ್ತೆ. ಬಗ್ಗಿ, ಬಂದ್ರ, ಇವರನ್ನ ನೀವು ನೋಡ್ಕೊಳ್ಳಿ, ನಾನು ಈ ಲೂಫಿ ಕಥೆ ಮುಗಿಸ್ತೀನಿ ಅಂತಾನೆ. ನಾಮಿ ಅಲ್ವಿಡಾ ಮೇಲೆ ಅಟ್ಯಾಕ್ ಮಾಡೋಕೆ ಹೋದ್ರೆ ಅವಳು ಜಾರಿ ಬೀಳ್ತಾಳೆ. ಆದ್ರೆ ಜೋರೋ ಹತ್ತಿರ ಇರೋ ಹೊಸ ಕತ್ತಿಗಳು ಶತ್ರುಗಳನ್ನ ಸದೆಬಡಿಯೋಕೆ ಶುರು ಮಾಡುತ್ತವೆ. ಈ ಹೊಸ ಕತ್ತಿಗಳು ಸಖತ್ ಪವರ್ಫುಲ್ ಆಗಿ ಕೆಲಸ ಮಾಡ್ತಿವೆ. ಸಾಂಜಿ ತನ್ನ ಕಾಲಿನ ಒದೆಗಳಿಂದ ಶತ್ರುಗಳನ್ನ ಚೆಚ್ಚಿ ಹಾಕ್ತಿದ್ದಾನೆ. ಆದ್ರೆ ನಾಮಿಗೆ ಅಲ್ವಿಡಾ ಜೊತೆ ಫೈಟ್ ಮಾಡೋಕೆ ಆಗ್ತಿಲ್ಲ, ಯಾಕಂದ್ರೆ ಅಲ್ವಿಡಾ ಮೈಜಾರುತ್ತಿರುತ್ತೆ. ಆದ್ರೆ ನಾಮಿ ಐಡಿಯಾ ಮಾಡಿ ಅವಳ ಚಪ್ಪಲಿ ಕಳಚಿ ಅವಳು ಜಾರಿ ಹೋಗೋ ಹಾಗೆ ಮಾಡಿ ದೂರ ಎಸೆದು ಬಿಡ್ತಾಳೆ. ದೂರದಿಂದ ಇದನ್ನೆಲ್ಲ ನೋಡ್ತಿರೋ ಸ್ಮೋಕರ್, ಅವರು ಕಿತ್ತಾಡಿ ಸಾಯಲಿ, ಆಮೇಲೆ ಉಳಿದವರನ್ನ ನಾವು ಹಿಡಿಯೋಣ ಅಂತಾನೆ. ಬಗ್ಗಿ ಲೂಫಿಯನ್ನ ಮೇಲೆ ಕರ್ಕೊಂಡು ಹೋಗಿ, ನಿನ್ನ ಅಂತ್ಯ ಕೂಡ ಗೋಲ್ಡ್ ರೋಜರ್ ತರಾನೇ ಆಗುತ್ತೆ ಅಂತಾನೆ. ಆದ್ರೆ ಲೂಫಿ ಗಟ್ಟಿಯಾಗಿ, ನನ್ನ ಹೆಸರು ಮಂಕಿ ಡಿ ಲೂಫಿ, ನಾನೇ ಮುಂದಿನ ಸಮುದ್ರದ ರಾಜ ಅಂತ ಕೂಗುತ್ತಾನೆ. ಇದನ್ನ ಕೇಳಿ ಕೆಳಗಿರೋ ಅವನ ಫ್ರೆಂಡ್ಸ್ ಇನ್ನೂ ಜೋರಾಗಿ ಫೈಟ್ ಮಾಡ್ತಾರೆ. ಬಗ್ಗಿ, ರಾಜ ಆಗೋಕೆ ತಲೆ ಬೇಕು, ಅದು ಇವತ್ತು ಕಟ್ ಆಗುತ್ತೆ ಅಂತ ಕತ್ತಿ ಎತ್ತುತ್ತಾನೆ. ಆದ್ರೆ ಲೂಫಿ ಗೋಲ್ಡ್ ರೋಜರ್ ತರಾನೇ ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಆಕಾಶದಿಂದ ಬಗ್ಗಿ ಮೇಲೆ ಸಿಡಿಲು ಬಡಿಯುತ್ತೆ. ಆ ಟವರ್ ಪೂರ್ತಿ ಪುಡಿಪುಡಿಯಾಗುತ್ತೆ. ಆದ್ರೆ ಲೂಫಿ ಮಾತ್ರ ಆರಾಮಾಗಿ ಕೆಳಗೆ ಬರ್ತಾನೆ. ಅವನ ಕೈಕೋಳ ಕೂಡ ಕಳಚಿರುತ್ತೆ. ಅಷ್ಟರಲ್ಲಿ ಸ್ಮೋಕರ್ ಅಲ್ಲಿಗೆ ಬರೋದನ್ನ ನೋಡಿ ಇವರೆಲ್ಲ ತಮ್ಮ ಸಾಮಾನು ತಗೊಂಡು ಹಡಗಿನ ಕಡೆ ಓಡ್ತಾರೆ. ದಾರಿಯಲ್ಲಿ ತಾಶಿಗಿ ಅಡ್ಡ ಬರ್ತಾಳೆ. ಜೋರೋ, ನೀವಿಬ್ಬರು ಹಡಗು ಹತ್ತಿ, ನಾನು ಬರ್ತೀನಿ ಅಂತ ಅವಳನ್ನ ಎದುರಿಸ್ತಾನೆ. ತಾಶಿಗಿ, ನೀನು ಲೂಟಿಕೋರ ಅಂತ ನನಗೆ ಮೊದಲೇ ಗೊತ್ತಾಗಬೇಕಿತ್ತು, ನಿನ್ನ ಹತ್ತಿರ ಇರೋ ಕತ್ತಿಯನ್ನ ನಾನು ವಾಪಸ್ ಪಡಿತೀನಿ ಅಂತಾಳೆ. ಜೋರೋ, ಧೈರ್ಯ ಇದ್ರೆ ಟ್ರೈ ಮಾಡು ಅಂತ ಫೈಟ್ ಶುರು ಮಾಡ್ತಾನೆ. ತಾಶಿಗಿ ಎಷ್ಟೇ ಟ್ರೈ ಮಾಡಿದ್ರೂ ಜೋರೋನ ಮುಟ್ಟೋಕೆ ಆಗಲ್ಲ. ಅವಳು ಪೂರ್ತಿ ಶಕ್ತಿ ಹಾಕಿದ್ರೂ ಜೋರೋ ಅವಳನ್ನ ಈಜಿಯಾಗಿ ಸೋಲಿಸ್ತಾನೆ. ನನ್ನನ್ನ ಯಾಕೆ ಜೀವಂತ ಬಿಟ್ಟಿದ್ದೀಯಾ ಅಂತ ಅವಳು ಕೇಳ್ತಾಳೆ. ಇನ್ನೊಂದು ಕಡೆ ಲೂಫಿ ಮುಂದೆ ಸ್ಮೋಕರ್ ಬಂದು ನಿಲ್ತಾನೆ. ನೀನು ಎಲ್ಲಿಗೂ ಹೋಗೋಕೆ ಆಗಲ್ಲ ಮಗು ಅಂತಾನೆ. ಸಾಂಜಿ ಅವನ ಮೇಲೆ ಅಟ್ಯಾಕ್ ಮಾಡಿದ್ರೆ ಸ್ಮೋಕರ್ ಹೊಗೆಯಾಗಿ ಸ್ಮೋಕ್ ಬದಲಾಗಿ ಗಾಳಿಯಲ್ಲಿ ಕರಗಿ ಹೋಗ್ತಾನೆ. ಲೂಫಿ ಎಷ್ಟೇ ಪಂಚ್ ಮಾಡಿದ್ರೂ ಸ್ಮೋಕರ್ಗೆ ಏನೂ ಆಗಲ್ಲ, ಯಾಕಂದ್ರೆ ಹೊಗೆಗೆ ಪಂಚ್ ಮಾಡಿದ್ರೆ ಏನಾಗುತ್ತೆ ಅಲ್ವಾ. ಆದ್ರೆ ಸ್ಮೋಕರ್ ತಿರುಗಿ ಲೂಫಿಗೆ ಹೊಡೆದಾಗ ಸಾಂಜಿಗೆ ಮಾತ್ರ ಸಖತ್ ಏಟು ಬೀಳುತ್ತೆ. ಸ್ಮೋಕರ್ ಲೂಫಿ ಮೇಲೆ ಮತ್ತೆ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಲೂಫಿ ತನ್ನ ಎಲಾಸ್ಟಿಕ್ ಕೈಗಳಿಂದ ಎಳೆದು ಅವನಿಗೆ ತಿರುಗೇಟು ಕೊಡ್ತಾನೆ. ಆದ್ರೆ ಮತ್ತೆ ಅದೇ ಪಜೀತಿ, ಹೊಗೆಯನ್ನ ಕಾಲು ಅಥವಾ ಕೈಯಿಂದ ಹೊಡೆಯೋಕೆ ಹೆಂಗೆ ಸಾಧ್ಯ. ಆಮೇಲೆ ಸ್ಮೋಕರ್ ಇವನ್ನ ಹಿಡ್ಕೊಂಡು, ಮಗು ನಿನ್ನ ಆಟ ಮುಗೀತು ಅಂತಾನೆ. ಯಾಕಂದ್ರೆ ಸ್ಮೋಕರ್ ಈಗ ಲೂಫಿ ಮೇಲೆ ಫುಲ್ ಹಾಕಿ ಆಗ್ಬಿಟ್ಟಿರ್ತಾನೆ. ಅವನ ಒಳಗಡೆ ಹೊಗೆ ತುಂಬೋಕೆ ಶುರು ಮಾಡ್ತಾನೆ. ಆದ್ರೆ ಸರಿಯಾದ ಟೈಮಿಗೆ ಯಾರೋ ಒಬ್ಬ ಅನ್ನೋನ್ ವ್ಯಕ್ತಿ ಬಂದು ಸ್ಮೋಕರ್ನ ತಡಿತಾನೆ. ಆ ವ್ಯಕ್ತಿಯ ಸೂಪರ್ ಪವರ್ನಿಂದ ಬಂದ ಬಿರುಗಾಳಿ ಮತ್ತೆ ಗಾಳಿಗೆ ಸ್ಮೋಕರ್ ದೂರ ಹೋಗಿ ಬೀಳ್ತಾನೆ. ತಕ್ಷಣ ಸಂಜಿ ಲೂಫಿನ ಎತ್ಕೊಂಡು ಹಡಗಿನ ಹತ್ತಿರ ಓಡ್ತಾನೆ. ಹಡಗಿನಲ್ಲಿ ಬಾಕಿ ಅವರೆಲ್ಲ ಆವಾಗ್ಲೇ ಇರ್ತಾರೆ. ಸಂಜಿ ಲೂಫಿನ ಕೇಳ್ತಾನೆ, ಅವನು ಯಾರೋ ಅಂತ. ಅದಕ್ಕೆ ಲೂಫಿ, ನನಗೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಅವರೆಲ್ಲ ಹಡಗು ತಗೊಂಡು ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಬಾರ್ನಲ್ಲಿ ತಾಶಿಗಿ ತಾನು ಸೋತಿದ್ದಕ್ಕೆ ಬೇಜಾರಲ್ಲಿ ಇರ್ತಾಳೆ. ಅವಾಗ ಸ್ಮೋಕರ್ ಅಲ್ಲಿಗೆ ಬಂದು ಹೇಳ್ತಾನೆ, ಈ ಬಾರ್ಗೆ ಗೋಲ್ಡ್ ರೋಜರ್ ಪದೇ ಪದೇ ಬರ್ತಾ ಇದ್ದ. ಅವನು ಸಾಯೋವಾಗ ನಾನು ಅಲ್ಲೇ ಇದ್ದೆ. ಸಾವು ಎದುರಿಗೆ ಬಂದ್ರೂ ಅವನು ನಗ್ತಾ ಇದ್ದ. ಇವತ್ತು ಲೂಫಿ ಕೂಡ ಹಂಗೆ ನಗ್ತಾ ಇದ್ದ. ನಾನು ಈ ಪ್ರಪಂಚದಲ್ಲಿ ಇನ್ನೊಬ್ಬ ಗೋಲ್ಡ್ ರೋಜರ್ ಹುಟ್ಟೋಕೆ ಬಿಡಲ್ಲ. ಲೂಫಿ ಗ್ರ್ಯಾಂಡ್ ಲೈನ್ ಕಡೆ ಹೋಗ್ತಿದ್ದಾನೆ, ನಾವು ಅವನ ಹಿಂದೆ ಹೋಗ್ಬೇಕು. ಅವನ ಬೇಟೆಗೆ ರೆಡಿಯಾಗಿ ಅಂತ ಸ್ಮೋಕರ್ ಹೇಳ್ತಾನೆ. ಮರುದಿನ ಲೂಫಿ ಹಡಗು ಸಮುದ್ರ ದಾಟುತ್ತಾ ರಿವರ್ ಮೌಂಟೇನ್ ಹತ್ತಿರ ತಲುಪುತ್ತೆ. ಇದು ಗ್ರ್ಯಾಂಡ್ ಲೈನ್ಗೆ ಹೋಗೋ ಮೇನ್ ಗೇಟ್ ತರ. ಆದ್ರೆ ಇನ್ಮುಂದೆ ಅವರಿಗೆ ಇನ್ನಷ್ಟು ಡೇಂಜರಸ್ ಎನಿಮಿಗಳು ಸಿಗ್ತಾರೆ.
ಲೂಫಿ ಮಾತ್ರ ಯಾರಾದ್ರೂ ಬರಲಿ, ಎಲ್ಲರಿಗೂ ಸರಿಯಾಗಿ ಮಜಾ ತೋರಿಸೋಣ ಅಂತ ಫುಲ್ ಜೋಶ್ನಲ್ಲಿ ಇರ್ತಾನೆ. ಗ್ರಾಂಡ್ ಲೈನ್ ಹತ್ತಿರ ಬಂದಾಗ ಆ ಬೆಟ್ಟ ಸಖತ್ ಎತ್ತರ ಇರುತ್ತೆ. ಗ್ರಾಂಡ್ ಲೈನ್ ಇಡೀ ಪ್ರಪಂಚನ ಸುತ್ತುವರೆದಿದೆ, ಅದಕ್ಕೆ ಬೇರೆ ದಾರಿನೇ ಇಲ್ಲ ಅಂತ ನಾಮಿ ಹೇಳ್ತಾಳೆ. ಹಾಗಾಗಿ ಇವರು ಈ ಕಾಲುವೆ ಮೂಲಕವೇ ಹೋಗ್ಬೇಕು. ಹಡಗು ಸ್ವಲ್ಪ ಏನಾದ್ರೂ ಡಿಕ್ಕಿ ಹೊಡೆದ್ರೆ ಪುಡಿ ಪುಡಿ ಆಗ್ಬಿಡುತ್ತೆ. ಅದಕ್ಕೆ ಆ ಕಿರಿದಾದ ದಾರಿಯಲ್ಲಿ ಹೋಗೋಕೆ ಶುರು ಮಾಡ್ತಾರೆ. ನೀರಿನ ಹರಿವು ನಮ್ಮನ ಮೇಲೆ ಎತ್ಕೊಂಡು ಹೋಗುತ್ತೆ, ಹಡಗು ಸ್ಟ್ರೈಟ್ ಆಗಿ ಇರಲಿ ಅಂತ ನಾಮಿ ಹೇಳ್ತಾಳೆ. ಇಲ್ಲಾಂದ್ರೆ ಹಡಗು ಇಲ್ಲೇ ಜಲಸಮಾಧಿಯಾಗುತ್ತೆ. ಅಲ್ಲಿನ ನೀರು ಪ್ರಕೃತಿಗೆ ವಿರುದ್ಧವಾಗಿ ಮೇಲ್ಗಡೆ ಹರಿಯುತ್ತಿರುತ್ತೆ, ಇದರಿಂದ ಹಡಗು ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಉಸೋಪ್, ಹಡಗು ತಿರುಗುತ್ತಿಲ್ಲ, ಸ್ಪೀಡ್ ತುಂಬಾ ಇದೆ ಅಂತ ಕೂಗಾಡ್ತಾನೆ. ಅವನ ಸಹಾಯಕ್ಕೆ ಜೋರೋ ಮತ್ತೆ ಸಂಜಿ ಬರ್ತಾರೆ. ಆದ್ರೆ ಅತಿಯಾಗಿ ಫೋರ್ಸ್ ಹಾಕಿದ್ದಕ್ಕೆ ಹಡಗಿನ ಸ್ಟೀರಿಂಗ್ ಹೆಲ್ಮ್ ಮುರಿದು ಹೋಗುತ್ತೆ. ಹಡಗು ಬೆಟ್ಟಕ್ಕೆ ಗುದ್ದೋದನ್ನ ತಪ್ಪಿಸೋಕೆ ಲೂಫಿ ತನ್ನ ಎಲಾಸ್ಟಿಕ್ ಪವರ್ ಯೂಸ್ ಮಾಡಿ ಹಡಗನ್ನ ತಿರುಗಿಸ್ತಾನೆ. ಆದ್ರೆ ಕಂಟಕ ಇನ್ನೂ ಮುಗಿದಿರಲ್ಲ. ಪಾಲನ್ನು ಕೆಳಕ್ಕೆ ತಿರುಗಿಸಿ ಅಂತ ನಾಮಿ ಹೇಳ್ತಾಳೆ. ಆದ್ರೆ ಲೂಫಿ ಇದೇ ಅಲ್ವಾ ಅಸಲಿ ಮಜಾ ಅಂತ ಖುಷಿ ಪಡ್ತಾನೆ. ಅಷ್ಟರಲ್ಲಿ ಅವರು ಬೆಟ್ಟದ ತುದಿಗೆ ಬರ್ತಾರೆ. ನಾಮಿ ಮತ್ತೆ ಲೂಫಿ ಫಸ್ಟ್ ಟೈಮ್ ಗ್ರಾಂಡ್ ಲೈನ್ ನೋಡಿ ಫುಲ್ ಖುಷಿಯಾಗ್ತಾರೆ. ಆದ್ರೆ ಇವಾಗ ಬೆಟ್ಟದ ಇನ್ನೊಂದು ಕಡೆಯಿಂದ ಕೆಳಗೆ ಇಳಿಬೇಕು. ಹಡಗು ಫುಲ್ ಸ್ಪೀಡ್ ನಲ್ಲಿ ಕೆಳಗೆ ಹೋಗ್ತಾ ಇರುತ್ತೆ. ಅವಾಗಲೇ ಅವರಿಗೆ ಒಂದು ದೊಡ್ಡ ತಿಮಿಂಗಿಲದ ಸೌಂಡ್ ಕೇಳಿಸುತ್ತೆ. ಅದು ಕಾಲುವೆಯ ಬಾಯಿಯ ಹತ್ತಿರ ಬಾಯಿ ಬಿಟ್ಕೊಂಡು ನಿಂತಿರುತ್ತೆ. ಲೂಫಿ ಅದನ್ನ ಓಡಿಸೋಕೆ ಜಂಪ್ ಮಾಡ್ತಾನೆ, ಆದ್ರೆ ಹಡಗು ತಿಮಿಂಗಿಲದ ಬಾಯಿ ಒಳಗಡೆ ಹೋಗ್ಬಿಡುತ್ತೆ. ಲೂಫಿಗೆ ಪ್ರಜ್ಞೆ ಬಂದಾಗ ಅವನು ಇನ್ನೊಂದು ಕಡೆ ಇರ್ತಾನೆ. ಆ ದೊಡ್ಡ ತಿಮಿಂಗಿಲ ಬೆಟ್ಟಕ್ಕೆ ತನ್ನ ತಲೆಯಿಂದ ಗುದ್ದುತ್ತಿರೋದನ್ನ ನೋಡ್ತಾನೆ. ಲೂಫಿ, ನನ್ನ ಫ್ರೆಂಡ್ಸ್ನ ವಾಪಸ್ ಕೊಡು ದೊಡ್ಡ ಮೀನೆ ಅಂತ ಬೊಬ್ಬೆ ಹಾಕ್ತಾನೆ. ಅವಾಗ ಹಿಂದೆಯಿಂದ ಒಬ್ಬ ಮುದುಕ ಹಿಂದಕ್ಕೆ ಸರಿ ಅಂತ ಹೇಳಿ ತಿಮಿಂಗಿಲಕ್ಕೆ ನಿದ್ದೆ ಇಂಜೆಕ್ಷನ್ ಕೊಡ್ತಾನೆ. ಅದರಿಂದ ತಿಮಿಂಗಿಲ ಸಮುದ್ರದ ಕೆಳಗೆ ಹೋಗುತ್ತೆ. ಲೂಫಿ, ನನ್ನ ಫ್ರೆಂಡ್ಸ್ ಅದರ ಒಳಗಡೆ ಇದ್ದಾರೆ, ಅವರನ್ನ ಹೊರಗೆ ತೆಗಿಬೇಕು ಅಂತಾನೆ. ಅದಕ್ಕೆ ಆ ಮುದುಕ, ನನ್ನ ಹೆಸರು ಕ್ರೋಕಸ್, ನಿನ್ನ ಫ್ರೆಂಡ್ಸ್ ಸತ್ತು ಹೋಗಿದ್ದಾರೆ ಅಂತ ಹೇಳ್ತಾನೆ. ಆದ್ರೆ ತಿಮಿಂಗಿಲದ ಒಳಗಡೆ ಲೂಫಿ ಹಡಗು ಸೇಫ್ ಆಗಿರುತ್ತೆ. ನಾಮಿ, ಲೂಫಿ ಹೊರಗಡೆ ಇದ್ದಾನೆ, ಅವನೇನಾದ್ರೂ ದಾರಿ ಮಾಡ್ತಾನೆ, ಮೊದಲು ಹಡಗಿನ ಸ್ಟೀರಿಂಗ್ ರಿಪೇರಿ ಮಾಡೋಣ ಅಂತಾಳೆ. ಅಲ್ಲಿ ಹಳೆಯ ಹಡಗುಗಳ ಅವಶೇಷಗಳಿರುತ್ತವೆ, ಅದರಲ್ಲಿ ಸ್ಟೀರಿಂಗ್ ಸಿಗಬಹುದು ಅಂತ ಹುಡುಕುತ್ತಾರೆ. ಈ ಕಡೆ ಕ್ರೋಕಸ್ ಲೂಫಿಯಿಂದ ತಪ್ಪಿಸಿಕೊಳ್ಳೋಕೆ ಬಾಗಿಲು ಹಾಕಿಕೊಳ್ಳುತ್ತಾನೆ. ಆದ್ರೆ ಲೂಫಿ ಅದನ್ನ ಒಡೆದು ಒಳಗಡೆ ಬರ್ತಾನೆ. ನನ್ನ ಫ್ರೆಂಡ್ಸ್ ನನಗೆ ಬೇಕೇ ಬೇಕು, ನೀನೇ ಸಹಾಯ ಮಾಡಬೇಕು ಅಂತಾನೆ. ಅವಾಗ ಕ್ರೋಕಸ್, ಆ ತಿಮಿಂಗಿಲದ ಹೆಸರು ಲಬೂನ್, ನಿನ್ನ ಫ್ರೆಂಡ್ಸ್ನ ಹೊರಗೆ ತರೋಕೆ ಒಂದೇ ಒಂದು ದಾರಿ ಇದೆ ಅಂತ ಹೇಳ್ತಾನೆ. ಇತ್ತ ಲಬೂನ್ ಒಳಗಡೆ ಸಂಜಿ ಮತ್ತು ಉಸೋಪ್ ಹಳೆಯ ಹಡಗುಗಳ ರಾಶಿಯಲ್ಲಿ ಸ್ಟೀರಿಂಗ್ ಹುಡುಕುವಾಗ ಒಂದು ಶವದ ಹತ್ತಿರ ಅದು ಸಿಗುತ್ತೆ. ಉಸೋಪ್ ಅದನ್ನ ಎತ್ತೋಕೆ ಹೋದಾಗ ಆ ಶವಕ್ಕೆ ಜೀವ ಬರುತ್ತೆ, ಅದು ಬದುಕಿರುತ್ತೆ ಮತ್ತು ಇಬ್ಬರ ಮೇಲೆ ಅಟ್ಯಾಕ್ ಮಾಡುತ್ತೆ. ಆದ್ರೆ ಸಂಜಿ ತನ್ನ ಕಾಲಿನ ಪೆಟ್ಟಿನಿಂದ ಅವನನ್ನ ಈಸಿಯಾಗಿ ಮಕಾಡೆ ಮಲಗಿಸ್ತಾನೆ. ಇತ್ತ ಉಸೋಪ್ ಹೆಲ್ಮ್ ಸ್ಟೀರಿಂಗ್ ಹೊರಗೆ ತೆಗಿತಾನೆ. ಅತ್ತ ಸಂಜಿ ಆ ಶತ್ರುವನ್ನ ಚೆನ್ನಾಗಿ ಕುಟ್ಟಿ ಪ್ರಜ್ಞೆ ತಪ್ಪಿಸ್ತಾನೆ. ಆದ್ರೆ ಇಲ್ಲಿ ಇವನ ಜೊತೆ ಇನ್ನೂ ಜನ ಇರ್ತಾರೆ. ಹಡಗಿನಲ್ಲಿ ನಾಮಿ ಒಬ್ಬಳೇ ಇರುವಾಗ ಇನ್ನೊಬ್ಬ ಲೇಡಿ ಏಜೆಂಟ್ ಅವಳ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಅವಳ ಅಟ್ಯಾಕ್ ಫುಲ್ ಫಾಸ್ಟ್ ಆಗಿರುತ್ತೆ, ಅದಕ್ಕೆ ನಾಮಿಗೆ ಅದನ್ನ ತಡೆಯೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಷ್ಟರಲ್ಲಿ ಸಂಜಿ ಮತ್ತೆ ಉಸೋಪ ಶತ್ರುನ ಕಟ್ಟಿ ಹಾಕಿ ಎತ್ಕೊಂಡು ಬರ್ತಾರೆ. ನಿಮ್ಮ ಆಟ ಮುಗೀತು ಮೇಡಮ್ ಅಂತ ಇವಳಿಗೆ ಹೇಳ್ತಾರೆ. ಇತ್ತ ಕ್ರೋಕಸ್ ಲೂಫಿಗೆ ಹೇಳ್ತಾನೆ, ನಾನು ದಿನ ಈ ತಿಮಿಂಗಿಲಕ್ಕೆ ನಿದ್ದೆ ಇಂಜೆಕ್ಷನ್ ಕೊಡಲೇಬೇಕು, ಯಾಕಂದ್ರೆ ಇದು ಪದೇ ಪದೇ ಗ್ರಾಂಡ್ ಲೈನ್ ಗೋಡೆಗೆ ತನ್ನ ತಲೆ ಚೆಚ್ಚಿಕೊಳ್ಳುತ್ತಿರುತ್ತೆ. ಎಷ್ಟೋ ವರ್ಷಗಳ ಹಿಂದೆ ಇಲ್ಲಿ ಕೆಲವು ಕಡಲ್ಗಳ್ಳರ ಹಡಗು ಬಂದಿತ್ತು, ಅವರು ಹಾಡು ಹೇಳೋದ್ರಲ್ಲಿ ಫುಲ್ ಫೇಮಸ್ ಆಗಿದ್ರು. ಅವರ ಜೊತೆ ಈ ಪುಟ್ಟ ಲಬೂನ್ ಕೂಡ ಬಂದಿತ್ತು. ಅವರ ಕ್ಯಾಪ್ಟನ್ ನನಗೆ ಹೇಳಿದ್ರು, ಈ ತಿಮಿಂಗಿಲ ತನ್ನ ಗುಂಪಿನಿಂದ ದಾರಿ ತಪ್ಪಿ ನಮ್ಮ ಹಡಗಿನ ಹಿಂದೆ ಬರ್ತಿದೆ, ಇದಕ್ಕೆ ನಮ್ಮ ಹಾಡು ಅಂದ್ರೆ ಸಖತ್ ಇಷ್ಟ ಅಂತ. ಹಂಗೆ ಅದು ಅವರಿಗೂ ಫ್ರೆಂಡ್ ಆಯ್ತು. ಆದ್ರೆ ನಾನು ಅವರಿಗೆ ಎಚ್ಚರಿಕೆ ಕೊಟ್ಟೆ, ನೀವು ಮುಂದೆ ಗ್ರಾಂಡ್ ಲೈನ್ ಒಳಗಡೆ ಹೋದ್ರೆ ಸಮುದ್ರದಲ್ಲಿರೋ ರಾಕ್ಷಸ ಮೀನುಗಳು ಇದನ್ನ ತಿಂದು ಹಾಕ್ತವೆ ಅಂತ. ಅದಕ್ಕೆ ಅವರು ಲಬೂನ್ ಹತ್ತಿರ ನಾವು ವಾಪಸ್ ಬರ್ತೀವಿ ಅಂತ ಪ್ರಾಮಿಸ್ ಮಾಡಿ ಇಲ್ಲೇ ಬಿಟ್ಟು ಹೋದ್ರು. ಈ ಪುಟ್ಟ ಲಬೂನ್ ಅವರಿಗೋಸ್ಕರ ಕಾಯ್ತಾನೆ ಇತ್ತು, ಆದ್ರೆ ಅವರು ಯಾವತ್ತೂ ವಾಪಸ್ ಬರಲೇ ಇಲ್ಲ. ಈಗ ಲಬೂನ್ ದೊಡ್ಡದಾಗಿದೆ, ತನ್ನ ಫ್ರೆಂಡ್ಸ್ ಆ ಗೋಡೆಯ ಆ ಕಡೆ ಇದ್ದಾರೆ ಅಂತ ಇದು ಅನ್ಕೊಂಡಿದೆ. ಅದಕ್ಕೆ ಆ ಗೋಡೆನ ಒಡೆಯೋಕೆ ತಲೆ ಚೆಚ್ಚಿಕೊಳ್ತಿದೆ. ಆದ್ರೆ ಅದು ಸಾಧ್ಯನೇ ಇಲ್ಲ. ನಾನು ಇಂಜೆಕ್ಷನ್ ಕೊಡಲಿಲ್ಲ ಅಂದ್ರೆ ಇದು ತಲೆ ಚೆಚ್ಚಿಕೊಂಡೆ ಸತ್ತು ಹೋಗುತ್ತೆ. ಲೂಫಿ ಹೇಳ್ತಾನೆ, ನಾವು ಅದಕ್ಕೆ ತಿಳಿ ಹೇಳ್ಬೇಕು, ಅವರು ಬರಲ್ಲ ಅಂತ. ಮತ್ತೆ ಅದರ ಫ್ರೆಂಡ್ಸ್ ಹಾಡ್ತಿದ್ದ ಹಾಡು ನನಗೆ ನೆನಪಿದೆ. ಅಷ್ಟರಲ್ಲಿ ಲಬೂನ್ ಒಳಗಡೆ ಉಸೋಪ್ ಹಡಗನ್ನ ರಿಪೇರಿ ಮಾಡ್ತಾನೆ. ಆದ್ರೆ ಲಬೂನ್ ಮತ್ತೆ ತಲೆ ಚೆಚ್ಚಿಕೊಳ್ಳೋಕೆ ಶುರು ಮಾಡಿದಾಗ ಒಳಗಡೆ ಎಲ್ಲರಿಗೂ ಆಟ ಆಡ್ಸಿದಂಗೆ ಆಗುತ್ತೆ.
ಲೂಫಿ ಇದನ್ನ ನೋಡಿ ನಾನು ಅದರ ಹತ್ತಿರ ಹೋಗ್ಬೇಕು ಅಂತ ತನ್ನ ಕೈಗಳನ್ನ ಎಳೆದು ಲಬೂನ್ ಹತ್ತಿರ ಹೋಗ್ತಾನೆ. ನನ್ನ ಫ್ರೆಂಡ್ಸ್ನ ಹೊರಗೆ ಬಿಡು ಅಂತ ಕಿರುಚುತ್ತಾನೆ. ಆದ್ರೆ ಲೂಫಿ ಹೊಡೆಯೋದ್ರಿಂದ ಅದಕ್ಕೆ ಏನೂ ಆಗಲ್ಲ. ಅವಾಗ ಲೂಫಿ ಅದರ ಹಳೆ ಫ್ರೆಂಡ್ಸ್ ಹಾಡ್ತಿದ್ದ ಹಾಡನ್ನ ಹಾಡ್ತಾನೆ. ಅದನ್ನ ಕೇಳಿ ಲಬೂನ್ ಸಮಾಧಾನ ಆಗುತ್ತೆ. ಲೂಫಿ ಪ್ಲಾನ್ ವರ್ಕ್ ಆಯ್ತು. ಆಮೇಲೆ ಲೂಫಿ ಅದಕ್ಕೆ ಹೇಳ್ತಾನೆ, ಜನ ಬರ್ತಾರೆ ಹೋಗ್ತಾರೆ ಲಬೂನ್, ಆದ್ರೆ ನಿನಗೆ ಹೊಸ ಫ್ರೆಂಡ್ಸ್ ಸಿಗ್ತಾರೆ. ನಿನಗೆ ಹೆಂಗೆ ಫ್ರೆಂಡ್ಸ್ ಬೇಕೋ ನನಗೂ ಹಂಗೆ ಬೇಕು. ಅದಕ್ಕೆ ನನ್ನ ಟೀಮ್ನ ಬಿಟ್ಟು ಬಿಡು. ಲಬೂನ್ ಬಾಯಿ ಬಿಡುತ್ತೆ. ಲೂಫಿ ಟೀಮ್ ತಮ್ಮ ಹಡಗು ತಗೊಂಡು ತಕ್ಷಣ ಹೊರಗೆ ಬರ್ತಾರೆ. ಲೂಫಿ ಇನ್ನೊಂದು ಅಸಾಧ್ಯವಾದ ಕೆಲಸನ ಮಾಡಿ ತೋರಿಸ್ತಾನೆ. ಆಮೇಲೆ ಕ್ರೋಕಸ್ ಎಲ್ಲರಿಗೂ ತನ್ನ ಲೈಟ್ ಹೌಸ್ ಹತ್ತಿರ ಪಾರ್ಟಿ ಕೊಟ್ಟಾನೆ. ನಾಮಿಗೆ ಒಂದು ಸ್ಪೆಷಲ್ ಲಾಗ್ ಪೋಸ್ಟ್ ಕೊಟ್ಟಾನೆ, ಯಾಕಂದ್ರೆ ಇಲ್ಲಿ ಮಾಮೂಲಿ ಕಂಪಾಸ್ ಕೆಲಸ ಮಾಡಲ್ಲ. ಲೂಫಿ ಹೋಗೋಕೆ ಮುಂಚೆ ಲಬೂನ್ ತಲೆ ಮೇಲೆ ತನ್ನ ಫ್ರೆಂಡ್ಶಿಪ್ ಗುರುತು ಬಿಡಿಸ್ತಾನೆ. ನೋಡು, ಇನ್ಮೇಲೆ ನೀನು ಈ ಗೋಡೆಗೆ ತಲೆ ಚಚ್ಚಿಕೋಬಾರದು. ಚಚ್ಚಿಕೊಂಡ್ರೆ ಈ ಗುರುತು ಅಳಿಸಿ ಹೋಗುತ್ತೆ. ಇವತ್ತಿನಿಂದ ನೀನು ನಮ್ಮ ಫ್ರೆಂಡ್. ನಾನು ಪ್ರಾಮಿಸ್ ಮಾಡ್ತೀನಿ ನಾವು ಇಲ್ಲಿಗೆ ವಾಪಸ್ ಬಂದೇ ಬರ್ತೀವಿ ಅಂತ ಹೇಳ್ತಾನೆ. ಲಬೂನ್ ಫುಲ್ ಖುಷಿಯಾಗುತ್ತೆ. ಆಮೇಲೆ ಲೂಫಿ ಮತ್ತೆ ಅವನ ಟೀಮ್ ಗ್ರಾಂಡ್ ಲೈನ್ ಪಯಣನ ಶುರು ಮಾಡ್ತಾರೆ. ಇತ್ತ ಕ್ರೋಕಸ್ ಗೋಲ್ಡ್ ರೋಜರ್ ಫೋಟೋ ನೋಡಿ ಇವನೇನ ಆನ್ ಪೀಸ್ ಹುಡುಕೋನು ಅಂತ ಅಂದ್ಕೊಳ್ತಾನೆ. ನಾಮಿ ಹೇಳ್ತಾಳೆ, ಮೊದಲನೇ ದ್ವೀಪ ಹತ್ತಿರನೇ ಇದೆ ಅಂತ. ಜೋರೋ ಮಾತ್ರ ಮಿಹಾಕ್ ಕೊಟ್ಟ ಸೋಲನ್ನ ನೆನಪಿಸಿಕೊಂಡು ಸಖತ್ತಾಗಿ ಟ್ರೈನಿಂಗ್ ಮಾಡ್ತಿರ್ತಾನೆ. ಮಿಹಾಕ್ ಪ್ರಪಂಚದ ನಂಬರ್ 1 ಕತ್ತಿವರಸೆಗಾರ. ಅವನನ್ನ ಸೋಲಿಸುವವರೆಗೂ ಜೊರೋಗೆ ನಿದ್ದೆ ಬರಲ್ಲ. ಕೆಳಗಡೆ ಲೂಫಿ ಆ ಇಬ್ಬರು ಏಜೆಂಟ್ಗಳನ್ನ ಬಿಡುಗಡೆ ಮಾಡ್ತಾನೆ. ನನ್ನ ಹೊಟ್ಟೆಯ ಮಾತು ಯಾವತ್ತೂ ಸುಳ್ಳಾಗಲ್ಲ, ಅದಕ್ಕೆ ನಿಮ್ಮನ್ನ ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅವರಿಗೆ ಕ್ಯಾಕ್ಟಸ್ ಐಲ್ಯಾಂಡ್ ಕಾಣಿಸುತ್ತೆ. ಆ ಇಬ್ಬರು ಏಜೆಂಟ್ಸ್ ಲಿಫ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಕತ್ತೆಗಳೇ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಹಡಗು ದ್ವೀಪದ ಹತ್ತಿರ ಹೋದಾಗ ಅದು ನೋಡೋಕೆ ಸಖತ್ ಅಟ್ರಾಕ್ಟಿವ್ ಆಗಿರುತ್ತೆ. ಒಳಗಡೆ ಹೋದ್ರೆ ಅಲ್ಲಿರೋ ಜನ ಸ್ವಲ್ಪ ವಿಚಿತ್ರವಾಗಿ ಇರ್ತಾರೆ. ಯಾಕಂದ್ರೆ ಕಡಲ್ಗಳ್ಳರನ್ನ ನೋಡಿ ಹೆದರೋ ಬದಲು ಫುಲ್ ಖುಷಿಯಿಂದ ವೆಲ್ಕಮ್ ಮಾಡ್ತಾರೆ. ಅವಾಗ ಅಲ್ಲಿನ ಮೇಯರ್ ಬಂದು ಹೇಳ್ತಾರೆ, ನಾವು ಗ್ರಾಂಡ್ ಲೈನ್. ಇದು ನಾವು ಸಮುದ್ರಗಳ್ಳರನ್ನು ಎದುರಿಸುವ ಬದಲು ಅವರಿಗೆ ಸೇವೆ ಮಾಡುವ ದಾರಿಯನ್ನು ಆರಿಸಿಕೊಂಡ ಮೊದಲ ದ್ವೀಪ. ಹಾಗಾಗಿ ಇವತ್ತಿನ ರಾತ್ರಿಯ ಪಾರ್ಟಿ ನಮ್ಮ ಕಡೆಯಿಂದ ಎಂದು ಆ ದ್ವೀಪದವರು ಹೇಳುತ್ತಾರೆ. ಒಳಗೆ ಹೋದ ಮೇಲೆ ಲೂಫಿ ಮತ್ತು ಅವನ ಟೀಮ್ ತಮ್ಮ ಸಾಹಸದ ಕಥೆಗಳನ್ನು ಹೇಳಲು ಶುರು ಮಾಡುತ್ತಾರೆ. ಈ ದ್ವೀಪದವರು ಅವರಿಗೆ ಸಿಕ್ಕಾಪಟ್ಟೆ ಕುಡಿಸುತ್ತಾರೆ. ಇದೇ ಸಮಯದಲ್ಲಿ ಹೊರಗೆ ಇಬ್ಬರು ಏಜೆಂಟ್ಗಳು ಬಂದಿರುತ್ತಾರೆ. ಅವರ ಗುರಿ ಕೂಡ ಲೂಫಿಯೇ ಆಗಿರುತ್ತಾನೆ. ಒಳಗೆ ಲೂಫಿ ತಿನ್ನುವುದರಲ್ಲಿ ಬ್ಯುಸಿಯಾಗಿದ್ದಾನೆ. ಇಲ್ಲಿ ನಾಮಿ ಒಬ್ಬ ಸನ್ಯಾಸಿನಿಯ ಜೊತೆ ಕುಡಿಯುವ ಪಂತ ಕಟ್ಟಿ ಜೂಜಾಡುತ್ತಿದ್ದಾಳೆ. ಜೋರೋ ಕೂಡ ಫುಲ್ ಕುಡಿಯುತ್ತಿದ್ದಾನೆ. ಸಾಂಜಿ ತನ್ನ ಸ್ಟೈಲ್ನಿಂದ ಅಲ್ಲಿನ ಸುಂದರ ಹುಡುಗಿಯರನ್ನು ಮರುಳು ಮಾಡುತ್ತಿದ್ದಾನೆ. ನಾಮಿ ಆ ಸನ್ಯಾಸಿನಿಯ ಎಲ್ಲಾ ಹಣವನ್ನು ಗೆದ್ದು ಬಿಡುತ್ತಾಳೆ. ಆದರೆ ಸಾಂಜಿ ಅಲ್ಲಿನ ಇಬ್ಬರು ಸುಂದರಿಯರ ಬಲೆಯಲ್ಲಿ ಸಿಕ್ಕಿ ಬೀಳುತ್ತಾನೆ. ಅವರು, ನಾವು ಹಳೆ ವೈನನ್ನು ಮೇಲೆ ಮೊದಲ ಮಹಡಿಯಲ್ಲಿ ಇಟ್ಟಿದ್ದೇವೆ, ಬಾ ಹೋಗೋಣ ಎಂದು ಅವನನ್ನು ಕರೆದೊಯ್ಯುತ್ತಾರೆ. ಇತ್ತ ಲೂಫಿ ತಿನ್ನುತ್ತಲೇ ಇದ್ದಾನೆ. ಅವನ ಹಸಿವು ಮುಗಿಯುತ್ತಲೇ ಇಲ್ಲ. ಅಷ್ಟರಲ್ಲಿ ಅಲ್ಲಿನ ಮೇಯರ್ ಬರುತ್ತಾನೆ. ಲೂಫಿ ಅವನ ಹತ್ತಿರ, ನೀನು ಒಳ್ಳೆಯವನು ಅಂತ ನನ್ನ ಹೊಟ್ಟೆ ಹೇಳುತ್ತಿದೆ ಎನ್ನುತ್ತಾನೆ. ಆದರೆ ಅಷ್ಟರಲ್ಲಿ ಆ ಏಜೆಂಟ್ ಬರುತ್ತಾಳೆ ಮತ್ತು ಮೇಯರ್ ತನ್ನ ಹಿಪ್ನೋಟೈಸ್ ಮಾಡುವ ರಾಗವನ್ನು ನುಡಿಸುತ್ತಾನೆ. ಲೂಫಿ ಆ ರಾಗಕ್ಕೆ ಮರುಳಾಗಿ ಪ್ರಜ್ಞೆ ತಪ್ಪಿ ಬೀಳುತ್ತಾನೆ. ಅಸಲಿಗೆ ಅವರೆಲ್ಲರೂ ಒಂದೇ ಟೀಮ್. ನಾಮಿ ದ್ವೀಪದ ಮೇಲ್ಭಾಗಕ್ಕೆ ಹೋದಾಗ ಒಬ್ಬ ವ್ಯಕ್ತಿ ಸಮುದ್ರಗಳ್ಳರ ಹೆಣಗಳನ್ನು ಗುಡಿಸುತ್ತಿರುತ್ತಾನೆ. ನಾಮಿ, ನನಗೆ ಮೊದಲೇ ಡೌಟ್ ಇತ್ತು ಎನ್ನುತ್ತಾಳೆ. ಅದಕ್ಕೆ ಅವನು, ನಾವು ಇವರ ಸೇವೆ ಮಾಡುವುದಿಲ್ಲ, ಬದಲಿಗೆ ಇವರ ಸಾವನ್ನು ಸಂಭ್ರಮಿಸುತ್ತೇವೆ. ಮೊದಲು ಅವರನ್ನು ಕುಡಿತ, ತಿನ್ನುವುದು ಮತ್ತು ಸುಖದಲ್ಲಿ ಮುಳುಗಿಸಿ ಆಮೇಲೆ ಬೇಟೆಯಾಡುತ್ತೇವೆ ಎನ್ನುತ್ತಾನೆ. ಆದರೆ ನಾಮಿ ಅವನನ್ನು ಒಂದೇ ಏಟಿಗೆ ಕೆಳಗೆ ಬೀಳಿಸುತ್ತಾಳೆ. ಜೋರೋಗೆ ಮೊದಲೇ ಇದೆಲ್ಲ ಗೊತ್ತಿತ್ತು. ನಾಮಿ ಅವನ ಹತ್ತಿರ ಬಂದು, ನೀನು ಸಾಂಜಿ ಮತ್ತು ಉಸೋಪ್ನನ್ನು ಕರ್ಕೊಂಡು ಬಾ, ನಾನು ಲೂಫಿಯನ್ನು ಹುಡುಕುತ್ತೇನೆ ಎನ್ನುತ್ತಾಳೆ. ಜೋರೋ ಅಲ್ಲಿನ ಕೆಲಸದವರನ್ನು ಎತ್ತಿ ಎಸೆದು, ನನ್ನನ್ನು ಕೊಲ್ಲಲು ಈ ಇಬ್ಬರು ಸಾಲದು ಎನ್ನುತ್ತಾನೆ. ಆಗ ಏಜೆಂಟ್ ಒಬ್ಬ ಬಂದು, ನಾವಿಲ್ಲಿ 100 ಜನರಿದ್ದೇವೆ, ನೀನೊಬ್ಬನೇ. ಯಾರು ಇವನನ್ನು ಕೊಲ್ಲುತ್ತಾರೋ ಅವರಿಗೆ ಪ್ರಮೋಷನ್ ಪಕ್ಕ ಎಂದು ಆರ್ಡರ್ ಮಾಡುತ್ತಾನೆ. ಎಲ್ಲರೂ ಜೋರೋ ಮೇಲೆ ಹಸಿದ ತೋಳಗಳಂತೆ ಬೀಳುತ್ತಾರೆ. ಆದರೆ ಜೋರೋ ಸುಮ್ಮನೆ ಇರಲಿಲ್ಲ. ಎಲ್ಲರನ್ನೂ ಕತ್ತರಿಸಿ ಹಾಕಲು ಶುರು ಮಾಡುತ್ತಾನೆ. ಈ ಕಟುಕ ಪ್ರಪಂಚದಲ್ಲಿ ಬದುಕಬೇಕಾದರೆ ತಾನು ಕೂಡ ರಾಕ್ಷಸನಾಗಬೇಕು ಎಂದು ಅವನಿಗೆ ಗೊತ್ತಿದೆ. ಆ 100 ಏಜೆಂಟ್ಗಳ ಎದುರು ಜೋರೋ ಒಬ್ಬನೇ ಒಂದು ಆರ್ಮಿ ತರ ನಿಂತಿದ್ದಾನೆ. ಅವನು ಶತ್ರುಗಳನ್ನು ಕತ್ತರಿಸುತ್ತಾ ಕೌಂಟ್ ಮಾಡತೊಡಗುತ್ತಾನೆ. ಹೋರಾಟದ ನಡುವೆ ಜೋರೋಗೆ ಮಿಹಾಕ್ ನೆನಪಾಗುತ್ತಾನೆ. ಮಿಹಾಕ್ ಕನಸಿನಲ್ಲಿ, ನೀನು ನನ್ನ ಜೊತೆ ಫೈಟ್ ಮಾಡ್ತೀಯಾ, ಇನ್ನೂ 40 ಜನರನ್ನು ಮಾತ್ರ ಮುಗಿಸಿದ್ದೀಯಾ ಅಷ್ಟೇ ಎಂದು ಹೀಯಾಳಿಸಿದಂತೆ ಭಾಸವಾಗುತ್ತದೆ.
ಜೋರೋ ಸಿಟ್ಟಿನಿಂದ ಎದ್ದು ಇನ್ನು ವೇಗವಾಗಿ ಕತ್ತರಿಸಲು ಶುರು ಮಾಡುತ್ತಾನೆ. ಇವರೆಲ್ಲರೂ ಬರೋಕ್ ವರ್ಕ್ಸ್ ಎಂಬ ಭೂಗತ ಸಂಘಟನೆಯ ಏಜೆಂಟ್ಗಳು, ಇದರ ಬಾಸ್ ಮಿಸ್ಟರ್ ಜೀರೋ. ಜೋರೋ ಅಷ್ಟರಲ್ಲಿ 63 ಜನರನ್ನು ಮುಗಿಸಿರುತ್ತಾನೆ. ಇತ್ತ ಮೇಯರ ಏಜೆಂಟ್ ಹುಡುಗಿಯನ್ನು ರಾಜಕುಮಾರಿ ಎಂದು ಕರೆಯುತ್ತಾನೆ. ಅವಳು, ನಾವೀಗ ಇವರ ಹಡಗು ಕದ್ದು ಓಡಿ ಹೋಗಬೇಕು ಎನ್ನುತ್ತಾಳೆ. ಅಷ್ಟರಲ್ಲಿ ಲೂಫಿ ಎಚ್ಚರಗೊಳ್ಳುತ್ತಾನೆ. ಮೇಲ್ಭಾಗದಲ್ಲಿ ಜೋರೋ ಅಬ್ಬರಿಸುತ್ತಾ ಈಗಿನವರೆಗೆ 72 ಜನರನ್ನು ಮುಗಿಸಿದ್ದಾನೆ. ಅಷ್ಟರಲ್ಲಿ ಒಬ್ಬ ಬಲಿಷ್ಠ ಏಜೆಂಟ್ ಬಂದು ಜೋರೋ ಮೇಲೆ ಅಟ್ಯಾಕ್ ಮಾಡುತ್ತಾನೆ. ಆದರೆ ಜೋರೋ ವೇಗದ ಮುಂದೆ ಅವನು ಮಕಾಡೆ ಮಲಗುತ್ತಾನೆ. ಜೋರೋ ಸಾಂಜಿ ಮತ್ತು ಉಸೋಪ್ ಹತ್ತಿರ ಬಂದು, ನೀವಿಬ್ಬರು ಹಡಗು ರೆಡಿ ಮಾಡಿ ಎಂದು ಹೇಳಿ ಮತ್ತೆ ಯುದ್ಧಕ್ಕೆ ಇಳಿಯುತ್ತಾನೆ. ಆ ಏಜೆಂಟ್ನನ್ನು ಬ್ರಿಡ್ಜ್ನಿಂದ ಕೆಳಗೆ ಎಸೆದು ಎಲ್ಲರನ್ನೂ ಸದೆಬಡಿಯುತ್ತಾ, 85 ಆಯ್ತು ಮಗನೇ, ಈಗ ನಿನ್ನ ಸರದಿ ಎಂದು ಮೇಲಕ್ಕೆ ಬರುತ್ತಾನೆ. 92 ಜನರನ್ನು ಮುಗಿಸಿ ಜೋರೋ ಈಗ ಮೇಯರ್ ಹತ್ತಿರ ತಲುಪಿದ್ದಾನೆ. ಆ ಏಜೆಂಟ್ ಅಲ್ಲಿಂದ ತಪ್ಪಿಸಿಕೊಂಡು ಓಡುತ್ತಾನೆ. ಇತ್ತ ಲೂಫಿ ತನ್ನ ಕೈಗಳನ್ನು ಬಳಸಿ ಅವರ ಗಾಡಿಯನ್ನು ತಡೆಯುತ್ತಾನೆ. ಅಷ್ಟರಲ್ಲಿ ನಾಮಿ ಕೂಡ ಅಲ್ಲಿಗೆ ಬರುತ್ತಾಳೆ. ಮೇಯರ್, ನಮ್ಮ ಉದ್ದೇಶ ಒಳ್ಳೆಯದಿದೆ ಎಂದು ಹೇಳುತ್ತಿರುವಾಗಲೇ ಬರೋಕ್ ವರ್ಕ್ಸ್ ನ ಇಬ್ಬರು ಬಲಿಷ್ಠ ಏಜೆಂಟ್ಗಳಾದ ಮಿಸ್ ವ್ಯಾಲೆಂಟೈನ್ ಮತ್ತು ಮಿಸ್ಟರ್ 5 ಅಲ್ಲಿಗೆ ಎಂಟ್ರಿ ಕೊಡುತ್ತಾರೆ. ಅವರು ಆ ರಾಜಕುಮಾರಿಗೆ, ನೀನು ನಮ್ಮ ಏಜೆಂಟ್ ತರ ನಾಟಕವಾಡಿ ಗೂಢಚಾರಿ ಕೆಲಸ ಮಾಡಿದ್ದೀಯಾ ಎಂದು ಬೆದರಿಸುತ್ತಾರೆ. ಕೂಡಲೇ ಮಿಸ್ಟರ್ 5 ತನ್ನ ಮೂಗಿನ ಲೋಳೆಯಿಂದ ಬಾಂಬ್ ಮಾಡಿ ಅವರ ಮೇಲೆ ದಾಳಿ ಮಾಡುತ್ತಾನೆ. ಆದರೆ ಈ 4 ಹೇಗೋ ಬಚಾವಾಗುತ್ತಾರೆ. ಆ ಹಳದಿ ಬಟ್ಟೆಯ ಏಜೆಂಟ್ ಮಿಸ್ ವ್ಯಾಲೆಂಟೈನ್ ತನ್ನ ತೂಕವನ್ನು ಬೆಟ್ಟದಷ್ಟು ಹೆಚ್ಚಿಸಿಕೊಂಡು ಯಾರನ್ನಾದರೂ ತುಳಿದು ಕೊಲ್ಲಬಲ್ಲಳು. ಅಪಾಯ ಅರಿತ ಈ 4 ಅಲ್ಲಿಂದ ತಕ್ಷಣ ಓಡುತ್ತಾರೆ. ಇತ್ತ ಜೋರೋ ತಪ್ಪಿಸಿಕೊಂಡಿದ್ದ ಆ ಏಜೆಂಟ್ನನ್ನು ಹಿಡಿಯುತ್ತಾನೆ. ಆ ಏಜೆಂಟ್, ಅವರೆಲ್ಲ ಬರೀ ಆಳುಗಳು, ಈಗ ನನ್ನ ಅಸಲಿ ಸೈನಿಕರನ್ನು ಎದುರಿಸು ಎಂದು ಸವಾಲು ಹಾಕುತ್ತಾನೆ. ಆದರೆ ಜೋರೋ ತನ್ನ 3ನೇ ಕತ್ತಿಯನ್ನು ಬಾಯಿಯಲ್ಲಿ ಕಚ್ಚಿ ಹಿಡಿದು ಒಂದೇ ಏಟಿಗೆ ಅವರೆಲ್ಲರ ಕಥೆ ಮುಗಿಸುತ್ತಾನೆ. ನಂತರ ಏಜೆಂಟ್ ಜೊತೆ ಫೈಟ್ ಮಾಡುವಾಗ ಜೋರೋ ಅವನ ಪರಿಸ್ಥಿತಿಯನ್ನು ಹದಗೆಡಿಸುತ್ತಾನೆ. ಅಷ್ಟರಲ್ಲಿ ಆ ಸನ್ಯಾಸಿನಿ ಬರುತ್ತಾಳೆ. ಅಸಲಿಗೆ ಅವಳು ಕೂಡ ಬರೋಕ್ ವರ್ಕ್ಸ್ ಏಜೆಂಟ್. ಅವಳು ಜೋರೋಗೆ ಕಠಿಣ ಪೈಪೋಟಿ ನೀಡುತ್ತಾಳೆ. ಏಜೆಂಟ್ ತನ್ನ ಕೇಬಲ್ಗಳಿಂದ ಜೋರೋ ಕೈಗಳನ್ನು ಕಟ್ಟಿ ಹಾಕಿದಾಗ ಆನಂದ್ ಜೋರೋಗೆ ಬಲವಾದ ಪಂಚ್ಗಳನ್ನು ಕೊಡುತ್ತಾಳೆ. ಅತ್ತ ಮಿಸ್ಟರ್ 5 ಮತ್ತು ಮಿಸ್ ವ್ಯಾಲೆಂಟೈನ್ ರಾಜಕುಮಾರಿಯನ್ನು ಹುಡುಕುತ್ತಾ ಮತ್ತೆ ಬಾಂಬ್ ಹಾಕುತ್ತಾರೆ. ಆ ಸದ್ದು ಕೇಳಿ ಜೋರೋ ಅಲರ್ಟ್ ಆಗಿ ಕೇಬಲ್ಗಳನ್ನೇ ಎಳೆದು ಆ ಇಬ್ಬರನ್ನು ಒಂದೇ ಏಟಿಗೆ ಕೆಳಕ್ಕೆ ಬೀಳಿಸುತ್ತಾನೆ. ಈಗ ಕೌಂಟ್ 99 ಆಯ್ತು. ಅಷ್ಟರಲ್ಲಿ ಹಿಂದಿನಿಂದ ಬಂದ ಇನ್ನೊಬ್ಬನನ್ನು ಮುಗಿಸಿ ಜೋರೋ ತನ್ನ 100 ಜನರ ಬೇಟೆಯನ್ನು ಪೂರ್ತಿ ಮಾಡುತ್ತಾನೆ. ಮೇಯರ್ ಸಿಕ್ಕಾಪಟ್ಟೆ ಗಾಯಗೊಂಡಿರುತ್ತಾರೆ. ಅವರಿಗೆ ಹಡಗಿನವರೆಗೆ ಹೋಗಲು ಶಕ್ತಿ ಇರುವುದಿಲ್ಲ. ಅವರು ಲೂಫಿಗೆ, ನಾನು ಅಲಾಬಾಸ್ಟಾದ ಸೇನಾಪತಿ, ನೀನು ಈ ರಾಜಕುಮಾರಿಯನ್ನು ಹೇಗಾದರೂ ಮಾಡಿ ಅಲಾಬಾಸ್ಟಾಕ್ಕೆ ತಲುಪಿಸು, ನಿನಗೆ ಬೇಕಾದ ಸಂಭಾವನೆ ಸಿಗುತ್ತದೆ. ನಾನು ಇವರನ್ನು ತಡೆಯುತ್ತೇನೆ, ನೀವು ಹೊರಡಿ ಎನ್ನುತ್ತಾರೆ. ಸೇನಾಪತಿಯ ವಿಗ್ ಬರೀ ಫ್ಯಾಷನ್ಗಲ್ಲ, ಅದರೊಳಗಿಂದ ಅವರು ಎದುರಾಳಿಗಳ ಮೇಲೆ ಗುಂಡಿನ ಮಳೆ ಕರೆಯುತ್ತಾರೆ. ಲೂಫಿ ರಾಜಕುಮಾರಿಯನ್ನು ಎತ್ತಿಕೊಂಡು ಹಡಗಿನತ್ತ ಓಡುತ್ತಾನೆ. ನಾಮಿ, ಬೇಗ ಹಡಗು ತೆಗಿರಿ ಎಂದು ಕೂಗುತ್ತಾಳೆ. ಆದರೆ ಮಿಸ್ಟರ್ 5 ತನ್ನ ಶಕ್ತಿಯಿಂದ ಸೇನಾಪತಿಯನ್ನು ಧ್ವಂಸ ಮಾಡುತ್ತಾನೆ. ಇದನ್ನು ನೋಡಿ ರಾಜಕುಮಾರಿ ಹೌಹಾರುತ್ತಾಳೆ. ನಾಮಿ ಅವಳನ್ನು ತಬ್ಬಿಕೊಂಡು ಸಮಾಧಾನ ಮಾಡುತ್ತಾಳೆ. ಮರುದಿನ ಬೆಳಗ್ಗೆ ಹಡಗು ಸಮುದ್ರದ ಮಧ್ಯೆ ಇರುತ್ತದೆ. ಆಗ ರಾಜಕುಮಾರಿ ತನ್ನ ಅಸಲಿ ಕಥೆ ಹೇಳುತ್ತಾಳೆ. ನನ್ನ ಹೆಸರು ವಿವಿ, ಅಲಾಬಾಸ್ಟಾದ ರಾಜ ನನ್ನ ತಂದೆ. ಬರೋಕ್ ವರ್ಕ್ಸ್ ನಮ್ಮ ರಾಜ್ಯದಲ್ಲಿ ದಂಗೆ ಎಬ್ಬಿಸಿ ಅಂತರ್ಯುದ್ಧ ಶುರು ಮಾಡಿದೆ. ನಾನು ಆ ಸಂಘಟನೆಗೆ ಸೇರಿ ಅವರ ಬಾಸ್ ಮಿಸ್ಟರ್ ಜೀರೋ ಯಾರು ಎಂಬ ಅಸಲಿ ವಿಷಯ ತಿಳಿದುಕೊಂಡಿದ್ದೇನೆ. ಅದನ್ನು ತಕ್ಷಣ ನನ್ನ ತಂದೆಗೆ ಹೇಳಬೇಕು. ಆದರೆ ಅಷ್ಟರಲ್ಲಿ ಅವರ ಹಡಗಿಗೆ ಮಿಸ್ ಆಲ್ಸಂಡೆ ಎಂಬ ನಿಗೂಢ ಮಹಿಳೆ ಬರುತ್ತಾಳೆ. ಇವರು ಮಿಸ್ಟರ್ ಜೀರೋನ ಅತ್ಯಂತ ಶಕ್ತಿಶಾಲಿ ಏಜೆಂಟ್ನಿಂದ ಬಚಾವಾಗುತ್ತಾರಾ? ಲೂಫಿ ರಾಜಕುಮಾರಿಯ ರಾಜ್ಯವನ್ನು ಉಳಿಸುತ್ತಾನಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ಭಾಗದಲ್ಲಿ ಸಿಗಲಿದೆ.